ತಪ್ಪಿಸಿಕೊಂಡು ಬಿಟ್ಟಿಯೇ. ಹೇ, ಹಿಂದೇನು ತಪ್ಪಿಸಿಕೊಂಡ ಮಾತ್ರಕ್ಕೆ ಮತ್ತೊಮ್ಮೆ ಸಿಕ್ಕರೆ ಬಚೆ, ನೀನು ಬಚಾವಾಗಲು ಸಾಧ್ಯವೇ ಇಲ್ಲ. ಹಿಂದೇಕೋ ನನ್ನ ಹೆತ್ತವರು ಹಿಂದೇಕೋ ಹಿಂದೇಕೋ ನಿನ್ನ ಹೆತ್ತವರ ಹರಿಕಿ ಹೊತ್ತ ತೆಪ್ಪಿಗೆ ತಪ್ಪಿಸಿಕೊಂಡರಬಹುದು. ಈ ರಾಯಣ್ಣ ಈ ಜಗತ್ತನ್ನೇ ಕಿತ್ತಾಕಿದರು, ಕೈ ಕೊಟ್ಟವರು ಯಾರೂ ಇಲ್ಲ. ಅಂಥದರಲ್ಲಿ ನೀನು ನನಗೆ ಮೋಸ ಮಾಡಿದೀಯಾ ಕುತ್ತೆ? ನಿನ್ನೆದೆಯ ಬಗದು ನಿನ್ನ ನರನಾಡಿಗಳವನ್ನು ಗರಗಲಾಡಿಸದಿದ್ದರೆ ನಾನೇಕೆ ಈ ಭೂಗತ ಲೋಕದ ದೊರೆಯಾಗಬೇಕು? ಹಿಂದೇಕೋ ನನ್ನ ಮನಸ್ಸು ಸರಿಯಾಗಿಲ್ಲ. ಓಡಿ ಹೋದ ಹಸಿವಿನ ರಕ್ತ ಕುಡಿಯವರಿಗೂ ಈ ರಾಯಣ್ಣನ ಮನಸ್ಸು ಸರಿಯಾಗಿಲ್ಲ. ಬಂದೆ ಬೇಟ ಬಂದೆ, ನಿನ್ನ ಎದೆಯನ್ನು ಬಗದು ನಿನ್ನ ನರನಾಡಿಗಳವನ್ನೇ ಕಿತ್ತು ಹಾಕದಿದ್ದರೆ ನನ್ನ ಹೆಸರು ರಣಹುಲಿ ರಾಯಣ್ಣನೇ ಅಲ್ಲ. ಬಂದೆ ಬೇಟ ಬಂದೆ. ನನ್ನ ಬಾಳಿನ ಸಂಗಾತಿಯಾಗಬೇಕಾಗಿದ್ದ ಆ ನಾಗರತ್ನಳನ್ನು ತನ್ನ ಬಲೆಗೆ ಹಾಕಿಕೊಂಡನಲ್ಲ ಆ ಕನಕ. ನನಗೆ ಒಲಿಯಬೇಕಾಗಿದ್ದ ನನ್ನ ಸಂಗಾತಿಯಾಗಬೇಕಾಗಿದ್ದ ಆ ನಾಗರತ್ನಳನ್ನು ತನ್ನ ಬಲೆಗೆ ಹಾಕಿಕೊಂಡ ಸೇಡಿನ ಪ್ರತೀಕಾರವಾಗಿ ನಿಮ್ಮಿಬ್ಬರ ಪ್ರೀತಿ ವಿಷಯವನ್ನು ಆ ನಾಗೇಗೌಡನಿಗೆ ತಿಳಿಸಿ ಅವನಿಂದಲೇ ಆ ನಾಗರತ್ನಳನ್ನು ನಾ ಕೈ ಹಿಡಿದು ಬಾಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ. ಅಷ್ಟೇ ಅಲ್ಲ, ಆ ನಾಗೇಗೌಡನಿಂದಲೇ ಕನಕನ ಅತ್ತಿಗೆಯಾದ ನೇತ್ರಾವತಿಯ ಶೀಲ ಚಿತ್ರ ಮಾಡುವುದಕ್ಕಾಗಿ ನಾ ಬಿತ್ತುವೆ ನಾಗೇಗೌಡನ ತಲೆಯಲ್ಲಿ ಬೀಸದ ಬೀಜ. ಏ ಮಗನ ಕನಕ, ನಾಳೆ ನಿನ್ನತ್ತಿಗೆಯ ಶೀಲಹರಣ ಯಾರಿಂದ ಗೊತ್ತೇ? ಆ ನಾಗೇಗೌಡನಿಂದಲೇ. ಎನ್ನುವ ಸರ್ವಾಂಗನದ ಮೇಲೆ ನೇತ್ರಾವತಿ ಎಂಬ ಕಾಮದೃಷ್ಟಿ. ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮುಗುದೊಮ್ಮೆ, ಇನ್ನು 10 ಬಾರಿ ನೋಡಬೇಕೆನ್ನಿಸುತ್ತದೆ ಅವಳ ಸೌಂದರ್ಯ. ಇಂದು ಸೋಮವಾರ, ಸೋಮಶೇಖರನ ದರ್ಶನಕ್ಕೆಂದು ಬರುವ ನೇತ್ರ ಇಷ್ಟರಲ್ಲಿ ಬಂದರೂ ಬರಬಹುದು.
ಬಂದೇ ಬಿಟ್ಟಳಲ್ಲ ನನ್ನ ಕನಸಿನ ಓಹೋ, ಬಂದೇ ಬಿಟ್ಟಳಲ್ಲ ನನ್ನ ಕನಸಿನ ರಾಣಿ. ನಿಲ್ಲು ರಾಣಿ ನಿಲ್ಲು. ಯಾರು? ನಾನು ಯಾರು? ನೇತ್ರ, ಈ ಊರಲ್ಲಿ ಹಾಲು ಕುಡಿಯುವ ಹಸಕೂಸನ್ನು ಕೇಳಿದರೆ ತಲೆ ಎತ್ತಿ ಹೇಳುತ್ತದೆ ಈ ನಾಡಿನಲ್ಲಿ ನಾಗೇಗೌಡನ ಹೆಸರನ್ನು. ನೀನು ನಾಡಹಳ್ಳಿ ನಾಗೇಗೌಡನಾದ್ರೆ ನನಗೇನು? ನಾಡನ್ನೇ ಕಾಯುವ ನಾಯಕ ನೀನಾದ್ರೆ ನನಗೇನು? ಮೊದಲು ನಾನ್ ಯಾರು ಅಂತ ಅರಿತುಕೊಂಡು ಮಾತನಾಡು. ನೀನ್ಯಾರೆಂಬುವುದನ್ನು ಅರಿಯದ ಅವಿವೇಕಿ ನಾನಲ್ಲ ನೇತ್ರ. ಬಡತನದ ಭೂತಕ್ಕೆ ಸಿಕ್ಕು ಬೆಂದು ಬೆಂಡಾದ ಬೈಲೂರಿನ ಬೆಡಗಿ ಅಂತ ಈ ನಾಗೇಗೌಡನಿಗೆ ಚೆನ್ನಾಗಿ ಗೊತ್ತು. ನೋಡಿ, ಈ ನಿಮ್ಮ ವರ್ಣನೆ ನನಗೆ ಬೇಕಾಗಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲಿಕ್ಕೆ ಬಂದಿಲ್ಲ ನೇತ್ರ. ಮದುವೆಯಾಗಿ 10 ವರ್ಷಗಳೆದರೂ ಮಕ್ಕಳಿಲ್ಲದೆ ಮರಗುತ್ತಿರುವ ನಿನಗೆ ಮಕ್ಕಳ ಕೊಡುವುದೇ ಈ ಗೌಡನ ಹೆಬ್ಬಳಿಕೆ. ಏಯ್! ಮುಚ್ಚು ಬಾಯಿ ನೀಚ. ನನಗೆ ಮಕ್ಕಳ ಭಾಗ್ಯ ಕೊಡೋದಕ್ಕೆ ಅಂತ ನನಗೆ ನನ್ನ ಗಂಡ ಇದ್ದಾನೆ. ನಾನೇ ಗೌಡ ಅಂತ ಹದ್ದು ಮೀರಿ ಮಾತನಾಡಿದಲ್ಲಿ ನಿನ್ನ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ. ನನಗೆ ಆವಾಜ್ ಹಾಕುತ್ತಿರುವ ಕೊಬ್ಬಿದ ಹೆಣ್ಣೆ, ಒಬ್ಬಿ ನಿಂತಿರುವ ನಿನ್ನ ದೇಹದ ಸುಖವನ್ನು ಬಯಸದೆ ಬಿಡಲಾರ ಈ ಗೌಡ. ದೂರ ನಿಂತು ಮಾತನಾಡು. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಲ್ಲಿ ನಿನ್ನ ಪಾಲಿಗೆ ನಿನ್ನ ರುಂಡ ಕಡಿಯುವ ಚಂಡಿ ಚಾಮುಂಡಿ ನಾನಾಗಬೇಕಾಗಿತ್ತು. ಜೋಕೆ ಚಂಡಿ ಚಾಮುಂಡಿ, ಚಂಡಿ ಚಾಮುಂಡಿ ಎಂದು ನಿಗರಾಡಿದರೆ ನಿಮ್ಮಂತ ಎಷ್ಟ ಹೆಣ್ಣು ಮಕ್ಕಳು ಎಡವಾಗಿ ಹೋಗಿದ್ದಾರೆ ಈ ನಾಗೇಗೌಡನ ದರ್ಪಕ್ಕೆ. ಒಮ್ಮನೆ ನನ್ನವರಾಗಿ ಸುಖ ನೀಡು ಬಾರಲೆ ನನ್ನ ಒಲವಿನ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನನ್ನೇನು ಮಾಡಬೇಡಿ, ನನ್ನನ್ನು ಬಿಟ್ಟು ಬಿಡಿ. ಬಿಟ್ಟು ಬಿಡ್ಬೇಕ ನೇತ್ರ? ನಿನ್ನ ಶೀಲವನ್ನು ಕಲ್ಪಿಸಿದ ಮೇಲೆ ನಿನ್ನನ್ನು ಬಿಡುತ್ತೇನೆ. ಬಾರಲೇ ಬಾ. ನಾಗೇಗೌಡ, ಕೈ ಬಿಡು ಈ ಭಾರತೀಯ ನಾರಿಯ ಹೆಣ್ಣನ್ನು. ಲೇ ಹರಾಮ್ ಕೋರ, ನನ್ನ ವಿಷಯದಲ್ಲಿ ಅಡ್ಡಯಿಸಿ ಬಂದ ನೀನ್ಯಾವಲೇ ನರಪೇತ? ನರಪೇತ ಅಲ್ಲ ಗೌಡ, ನಿಮ್ಮಂತ ನರಪಕ್ಷಕಗೊಬ್ಬ ನರಸಿಂಹ ರಣಹುಲಿ ರಾಯಣ್ಣ. ರಾಯ ಬರೇ ರಾಯ ಅಷ್ಟೇ ಅಲ್ಲ ಗೌಡ, ಕಚ್ಚಿ ಹರಕತನ ಮಾಡುವ ನಿಮ್ಮಂತ ಲುಚ್ಚಾನನ ಮಕ್ಕಳಿಗೆ ಮಚ್ಚಿನ ಬಡದು ಬುದ್ಧಿ ಕಲಿಸುವ ಹುಲಿರಾಯ. ರಾಯ ಕನ್ನಡ ನಾಡಿನಲ್ಲಿ ಗೌಡರ ಹುಲಿಯಾದ ಈ ನಾಗೇಗೌಡನ ಮುಂದೆ ನೀನ್ಯಾವಲೇ ಹುಲಿ ರಾಯ? ಸುಮ್ಮನೆ ಇವಳನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು. ಇಂಥ ಹರೆಯದ ಹೆಣ್ಣು ಮಕ್ಕಳನ್ನು ನಿನ್ನಂತ ಕಾಮುಕನ ಕೈಯಲ್ಲಿ ಕೊಟ್ಟು ಹೋಗಲು ನಾನೇನು ಹೇಳಿಯಲ್ಲ. ಮಾತಿಗೆ ಮಾತಿ ಬೆಳೆಸಿ ಕೆಂಗೆಡಸಬೇಡ ಈ ರಾಯಣ್ಣನನ್ನು. ಮರ್ಯಾದೆಯಿಂದ ಹೇಳುತ್ತೇನೆ, ಸುಮ್ಮನೆ ಹೋಗುತ್ತೀಯ ಇಲ್ಲ ಸುಟ್ಟು ಬಿಸಾಕಲು. ಲೇ ರಾಯ, ಇದರ ಸೇಡು ನಾನು ಮುಂದೆ ತೀರಿಸಿಕೊಳ್ಳದಿದ್ದರೆ ನಾನೇಕ ಹುಟ್ಟಬೇಕು ಈ ಗೌಡರ ಕುಲದಲ್ಲಿ. ಹೋಗಲೇ ಹೋಗು ಗೌಡ, ಹೋಗು. ನಿಮ್ಮಂತವರಿಗೆ ಸಿದುಕಿ ಕಟ್ಟಿಸಿ ಸುಡುಗಾಡಕ್ಕೆ ಕಳಿಸಿದ್ದಾನೆ ಈ ರಾಯಣ್ಣ. ಅಂದ ಹಾಗೆ ತಾವು ಒಳ್ಳೆ ಸಮಯಕ್ಕೆ ಬಂದು ಈ ಕುತ್ತಿನಿಂದ ಪಾರು ಮಾಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಾನು ಯಾರು, ಎಲ್ಲಿದ್ದ ಬಂದೆ, ಏತಕ್ಕಾಗಿ ಈ ವೇಷ ಹಾಕಿ ತಿರುಗಾಡುತ್ತೇನೆ ಎನ್ನುವುದು ಮುಂದೆ ನಿಮಗೆ ಗೊತ್ತಾಗುತ್ತದೆ.
ಕಾದು ನೋಡಿ ಈ ಕ್ರಾಂತಿ ರಾಯಣ್ಣನ ಮುಂದಿನ ಜಾಲೆಯಲ್ಲಿ. ಆಯ್ತು, ತುಂಬಾ ಸಂತೋಷವಾಯ್ತು. ಅಂತೂ ಆ ಭಗವಂತ ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದೆ. ತುಂಬಾ ಖುಷಿ ಆಯ್ತು. ಇಲ್ಲ ಬೇಡ.